ಇನ್ನು ಬಡವ ಮಕ್ಕಳು ಬೆಳಿಬೇಕು ಕಂಡ್ರೆ ಬರೀ ಸಿನಿಮಾ ಡೈಲಾಗ್ ಅಷ್ಟೇನಾ ಅಂತ. ಹೌದು, ಈಗ ದಾವಣಗೆರೆಯಲ್ಲಿ ನೋಡಿ ಎಸ್ ಮಲ್ಲಿಕಾರ್ಜುನ ಮಂತ್ರಿ ಇದ್ದಾರೆ, ಅವರ ತಂದೆ ಶ್ಯಾಮನೂರು ಶಿವಶಂಕರಪ್ಪನವರು ಹಿರಿಯ ಶಾಸಕರಿದ್ದಾರೆ, ಮತ್ತು ಅವರ ಸೊಸೆ ಎಸ್ ಮಲ್ಲಿಕಾರ್ಜುನ ಪತ್ನಿಯವರೇ ಟಿಕೆಟ್ ಕೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬಡವ್ರ ಮಕ್ಳು ಯಾರು ಬೆಳೆಯೋಕ್ಕೆ ಅವಕಾಶ ಆಯಿತು? ಇವ್ರದೇ ಫ್ಯಾಮಿಲಿ ಪಾಲಿಟಿಕ್ಸ್ ಆಯಿತು. ಬೇರೆ ಎಲ್ಲ ಬಡವ್ರ ಮಕ್ಕಳೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಎರಡು ಕಡೆ. ಈ ಸಿದ್ದೇಶ್ವರ್ ನನಗೆಲ್ಲ ನನ್ನ ಮಗನಿಗೆ ಕೊಡಲಿ, ನಮ್ಮ ಫ್ಯಾಮಿಲಿ ಕೊಡಲಿ ಅಂತ ಹೇಳಿದ್ರೆ ಅಂದ್ರೆ ಅರ್ಥ ಏನು? ಅಲ್ಲಿ ದಾವಣಗೆರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಸಣ್ಣ ಪುಟ್ಟ ನಾಯಕರು ಅಲ್ಲಿಗೆ ಸೈಡ್ ಲೈನ್ ಆದಂಗೆ. ನಿಜವಾಗ್ಲೂ ಅವರಿಗೆ ಇಚ್ಛಾಶಕ್ತಿ ಇದ್ದರೆ, ಕಾರ್ಯಕರ್ತರಿದ್ದರೆ ಇವ್ರನ್ನ ಯಾರಿಗೂ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಅವ್ರ ಮನೆ ಎರಡು ಜನಕ್ಕೆ ಅವಕಾಶಗಳು ಕೊಟ್ಟಿದೆ. ಬೇರೆ ಎಲ್ಲಿ ಹೋಗ್ಬೇಕು ಸ್ವಾಮಿ? ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಟ್ಟರೆ ಬೇರೆ ಎಲ್ಲಿ ಹೋಗಬೇಕು? ಬೇರೆ ಬೇರೆ ನಾಯಕರಿದ್ದಾರೆ. ಈಗ ನೋಡಿ ನಿಖಿಲ್ ಕೊಂಡೇಜಿ ಅವರು ಇದ್ದಾರೆ, ಕಾಂಪಿಟೇಟರು. ಜೊತೆಗೆ HB ಮಂಜಪ್ಪನವರು ಇದ್ದಾರೆ. ಇನ್ಯಾರೋ ವಿನಯ್ ಕುಮಾರ್ ಅಂತ ಹೆಸರು ಕೇಳಿ ಬರ್ತಿರುವಂಥದ್ದು, ಇನ್ಯಾರೋ ಹೊಸದಾಗಿ ಕಲ್ಲೇಶ್ ಕುಮಾರ್ ಅನ್ನೋರು ಹೆಸರು ಕೇಳಿ ಬರ್ತಿರೋದು. ಅವ್ರಿಗೆ ಅವಕಾಶ ಕೊಡಬೇಕಲ್ವಾ? ಆಯ್ತಾ? ನಿಮಗೆ ಜಾತಿ ಗಣತಿ ವಿಚಾರ ಬಂದರೆ ನಾವು ವೀರಶೈವರು ಮಾಡ್ತಿರ್ತಾರೆ, ಆದರೆ ಇವರಿಗೆ ಅದೇ ಪರಿಶಿಷ್ಟರು ಓಟ್ ಹಾಕಬೇಕು, ಕುರುಬರು ಓಟ್ ಹಾಕಬೇಕು. ಅವ್ರು ಹೇಳಿದ್ರೆ ಮುಸ್ಲಿಮ್ಸ್ 2 ಲಕ್ಷ ಮುಸ್ಲಿಮ್ಸ್ ಓಟ್ ಹಾಕಬೇಕು. ಹಾಗಾದರೆ ಇವ್ರದೇ ಲಿಂಗಾಯತರು ಮಾತ್ರ ಓಟ್ ಹಾಕಿ ಗೆಲ್ಲಕ್ಕೆ ಸಾಧ್ಯನ? ಆದರೆ ದಾವಣಗೆರೆ ಅದು ಭಾರತೀಯ ಜನತಾ ಪಕ್ಷದ ಬೆಲ್ಟು. ಜೊತೆಗೆ ಅಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಮತ್ತೆ ಮುನ್ನೆಲೆಗೆ ಬರ್ತಿರೋದ್ರಿಂದ ಸದ್ಯಕ್ಕೆ ಅಲ್ಲಿ BJPಗೆ ಸಿದ್ದೇಶ್ವರ್ ಹೊರತುಪಡಿಸಿ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ಚರ್ಚೆ. ಒಂದು ವೇಳೆ ನಾನು ಒಂದು ಹೇಳ್ತಾ ಇದ್ದೀನಿ, ಎರಡೂ ಫ್ಯಾಮಿಲಿ ಏನಾದರೂ ಇವ್ರಿಗೆ ಅವಕಾಶ ಇದ್ದರೆ ಕೊಟ್ಟರೆ, ನಿಜವಾಗ್ಲೂ ಜನಕ್ಕೇನು ಇಚ್ಛಾಸಕ್ತಿ ಇದ್ದರೆ, ಫ್ಯಾಮಿಲಿ ಪಾಲಿಟಿಕ್ಸ್ನ ದೂರ ಮಾಡೋದಿದ್ರೆ ಇವ್ರುಗಳನ್ನ ಯಾರನ್ನು ಗೆಲ್ಲಿಸಬಾರ್ದ್ರಿ. ನಿಜವಾಗ್ಲೂ ಕುಟುಂಬ ರಾಜಕಾರಣ ಮಾತಾಡುವಂಥ BJP ಭಾರತೀಯ ಜನತಾ ಪಕ್ಷ ನಾಯಕರು ಟಿಕೆಟನ್ನು ಕೊಡಬಾರ್ದು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಒಂದೇ ಕುಟುಂಬದ 3 ಮನೆಯವರಿಗೆ ಅವಕಾಶವನ್ನು ಕೊಡಬಾರ್ದು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಆದರೆ ಇಲ್ಲಿ ಏನಂತೇಳಿ ಕಾಂಗ್ರೆಸ್ಗೆ ಅಲ್ಲಿರ್ತಕ್ಕಂಥ ಕ್ಷೇತ್ರ, ಒಂದು ಕ್ಷೇತ್ರದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಇರುವಂಥ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರು ಗ್ಯಾರಂಟಿಗೆ ಮತ್ತು ಕಾಂಗ್ರೆಸ್ MLAಗಳ ಶಕ್ತಿ ಇವೆಲ್ಲವನ್ನು ನೋಡಿ ಕಾಂಗ್ರೆಸ್ಗೆ ಅನುಕೂಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ SS ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ಚುನಾವಣೆಗೆ ಟಿಕೆಟನ್ನು ಕೇಳ್ತಿರುವಂಥದ್ದು. ಅಂದರೆ ಅವ್ರ ಮನೆಯವರೆಲ್ಲ ರಾಜಕಾರಣಿಗಳೇ, ಇವರು ಕೂಡ MP ಟಿಕೆಟ್ ಕೇಳಿದ್ರೆ ಅಲ್ಲಿ ಸಣ್ಣ ಪುಟ್ಟವ್ರು ಮುಗ್ದೋದ್ರು ಅಂತ ಅರ್ಥ. ಅದು ಈಗಾಗಲೇ ಅಪವಾದ ಇದೆ, ಕಾಂಗ್ರೆಸ್ಗೆ ಇಡೀ ರಾಜ್ಯಕ್ಕೆ ಒಂದು ಹೈಕಮಾಂಡ್ ಇದ್ರೆ ದಾವಣಗೆರೆನಲ್ಲಿ ಶಾಮನೂರೇ ಹೈಕಮಾಂಡ್. ರಾಜಕೀಯ ಬೆಲೆ ಇದೆ, ಕುಟುಂಬ ರಾಜಕಾರಣಕ್ಕೆ ಎಲ್ಲಿದೆ ಬೆಲೆ? ಹೇಗೆ ಯಡಿಯೂರಪ್ಪ ಹೈಕಮಾಂಡ್ ಆದ್ರು ಅದೇ ರೀತಿಯಾಗಿ ಅವರವರ ಕ್ಷೇತ್ರದಲ್ಲಿ ಅವರು ಹೈಕಮಾಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.